ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇಷ್ಟಕಾಮೇಶ್ವರಿಯೇ ನಮೋ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದಕ್ಕೆಲ್ಲ ಈ ಆಷಾಢ ಮಾಸದ ಗುಪ್ತ ನವರಾತ್ರಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಶ್ರೀಮಠದಿಂದ ಇಡೀ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಸಮಸ್ತ ಭಕ್ತವೃಂದದ ಅಭಿವೃದ್ಧಿಗೋಸ್ಕರ ಇಡೀ ನಮ್ಮ ನಾಡಿನೆಲ್ಲೆಡೆ ವಿಶ್ವಶಾಂತಿ ಮತ್ತು ಶಾಂತಿ ಪ್ರೇಮಾದಿಗಳು ಉಂಟಾಗಲಿ ಎಂಬ ಒಂದು ಧ್ಯೇಯ ಸಂಕಲ್ಪದಿಂದ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಮನೆಯಲ್ಲಿ ಉಂಟಾಗತಕ್ಕ ಎಲ್ಲ ಋಣಾತ್ಮಕ ಶಕ್ತಿಗಳ ನಿವಾರಣೆಗಾಗಿ ಮತ್ತು ಮನೆಯಲ್ಲಿ ಸಕಲ ಮಂಗಲ ಕಾರ್ಯಗಳು ನಿರಂತರ ನಡೆಯುವಂತಹ ಧನಾತ್ಮಕ ಶಕ್ತಿಯನ್ನು ಇಡೀ ಮನೆಯಲ್ಲಿ ಪಸರಿಸುವಂತಹ ಮತ್ತು ಇಡೀ ನಮ್ಮ ಪ್ರಕೃತಿಯನ್ನು ಶುದ್ಧೀಕರಣವನ್ನು ಮಾಡುವಂತಹ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಇದೇ ಜುಲೈ 6ರಂದು 2025 ದಾವಣಗೆರೆಯ ತ್ರಿಶೂಲ್ ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಆದ್ದರಿಂದ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮದ ವಿಶೇಷತೆಯನ್ನು ತಿಳಿಯಬೇಕು. ಏಕೆಂತಂದರೆ ಅಗ್ನಿಹೋತ್ರವನ್ನು ಎಲ್ಲರೂ ಮಾಡ್ತಾ ಇದ್ದೀರ, ಆದರೆ ಈ ಸಿದ್ಧ ಅಗ್ನಿಹೋತ್ರ ಸನಾತನ ಪರಂಪರೆ. ಇದು ಸಕಲ ವೇದಗಳ ಕಾಲದಿಂದಲೂ ಋಷಿ ಮುನಿಗಳು ಸಹ ಆಚರಿಸಿರ್ತಕ್ಕಂಥ ಈ ಸಿದ್ಧ ಅಗ್ನಿಹೋತ್ರವನ್ನು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಿಂದ ವಿಶೇಷವಾಗಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ತಿಳಿಯತಕ್ಕದ್ದು. ಗುರುಗಳೇ ನಮಸ್ಕಾರ. ನಮಸ್ತೆ. ಶರಣಾರ್ಥಿ. ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಗುರುಗಳೇ, ಈಗ ಶ್ರೀಮಠದಿಂದ ಅಂದರೆ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ವತಿಯಿಂದ ಮತ್ತು ಪವರ್ ಟಿವಿ ವತಿಯಿಂದ ಏನು ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮ ನಡೀತಿದೆ ಅಲ್ಲ ಗುರುಗಳೇ, ಅದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಮತ್ತು ಕೆಲವು ನಾವು ತಿಳ್ಕೊಬೇಕಾಗಿರುವಂತಹ ಕೆಲವು ವಿಷಯಗಳಿತ್ತು ಗುರುಗಳೇ. ಸೊ ಅದರಿಂದ ನಿಮ್ಮ ಕಡೆಯಿಂದ ನಮಗೆ ಅದ್ರ ಪೂರ್ಣ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿ ಎಲ್ಲರ ಅನಿಸಿಕೆ. ಖಂಡಿತಮ್ಮ ಗುರುಗಳೇ, ಮೊದಲನೇದಾಗಿ ಈ ಸಿದ್ಧ ಅಗ್ನಿಹೋತ್ರ ಅಂದರೆ ಏನು? ಈ ಸಿದ್ಧ ಅಗ್ನಿಹೋತ್ರನ ಏನಕ್ಕಾಗಿ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಗುರುಗಳೇ. ಮೊದಲನೇದಾಗಿ ಎಲ್ಲರಿಗೂ ಅಗ್ನಿಹೋತ್ರ ಅಂತಂದು ಇಡೀ ವಿಶ್ವದೆಲ್ಲೆಡೆ ಅಗ್ನಿಹೋತ್ರ ಕಾರ್ಯಕ್ರಮ ಮತ್ತು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಎಲ್ಲರೂ ಸಹ ಆಚರಿಸ್ತಾ ಬರ್ತಾ ಇದ್ದಾರೆ. ಇದರೊಳಗೆ ವಿಶೇಷ ವಿಭಿನ್ನವಾದದ್ದು ಸಿದ್ಧ ಅಗ್ನಿಹೋತ್ರ. ಏಕೆಂತಂದರೆ ಈ ಸಿದ್ಧ ಅಗ್ನಿಹೋತ್ರ ನಮ್ಮ ಗುರು ಪರಂಪರೆಯಿಂದ ಬಂದಿರುವಂತಹ ಈ ಯಾಗ ಸಂಸ್ಕಾರ. ಇದು ವೇದದ ಮೂಲಕ ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿರುತ್ತೆ. ಇದಕ್ಕೆ ವಿಶೇಷವಾಗಿ ಗೋಮೂತ್ರಗಳು, ಗೋಮಯಗಳು ಮತ್ತು ಗೋವಿನಿಂದ ಬರತಕ್ಕ ಅನೇಕ ಉತ್ಪನ್ನಗಳಿಂದ ಅಂದರೆ ತುಪ್ಪವಾಗಲಿ ಮತ್ತು ಗೋಕ್ಷೀರಗಳು, ಗೋ ದಧಿಯನ್ನು, ಪಂಚಾಮೃತಗಳನ್ನು ಉಪಯೋಗಿಸಿಕೊಂಡು ಮತ್ತು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ಧನ್ವಂತರಿಗಳು ಅಂದರೆ ವನಸ್ಪತಿಗಳ ಮೂಲಕ ಯಜ್ಞವನ್ನು ಗುರುವಿನ ಅನುಗ್ರಹದ ಮೂಲಕ, ಗುರುಗಳ ತಪೋನಿಷ್ಠೆಯಿಂದ, ಗುರುಗಳ ಸಕಲ ಸಿದ್ಧಿಯನ್ನು ತನ್ನ ಶಿಷ್ಯನಿಗೆ ಅನುಗ್ರಹವನ್ನು ಮಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ರಾಷ್ಟ್ರದ ಏಳಿಗೆಗೋಸ್ಕರ ಮತ್ತು ತನ್ನ ತಾನು ಅಭಿವೃದ್ಧಿಯಾಗೋಸ್ಕರ ಪರಿಸರ ಶುದ್ಧೀಕರಣಕ್ಕೋಸ್ಕರ ಸನಾತನ ಪರಂಪರೆಯಿಂದ ಮಾಡತಕ್ಕಂಥ ಬಂದಂತಹ ಈ ಸಿದ್ಧ ಅಗ್ನಿಹೋತ್ರ ಬಲು ವಿಶಿಷ್ಟವಾದದ್ದು. ಗುರುಗಳೇ, ಈಗ ಇನ್ನೊಂದು ಪ್ರಶ್ನೆ, ಈ ಕಾರ್ಯಕ್ರಮನ ಏನಕ್ಕೆ ಆಯೋಜಿಸಲಾಗಿದೆ? ಅಂದರೆ ಇದರಿಂದ ಆಗುವಂಥ ಲಾಭಗಳೇನು, ಅಥವಾ ನಾವು ಇದರಿಂದ ಭಕ್ತರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಇದರಿಂದ ಏನನ್ನ ತಿಳ್ಕೋಬಹುದು? ಏನಕ್ಕಾಗಿ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ ಗುರುಗಳೇ?
ಮೊದಲನೇದಾಗಿ ಈಗ ನೀವುಗಳೆಲ್ಲ ನೋಡ್ತಾ ಇದ್ದೀರಾ, ಸುಮಾರು ವರ್ಷಗಳಿಂದ ಸಮಸ್ತ ವೀಕ್ಷಕರು ಸಹ ಗಮನಿಸಿದ್ದೀರಾ. ಇಡೀ ಲೋಕದಲ್ಲಿ, ಇಡೀ ನಮ್ಮ ವಿಶ್ವದಲ್ಲಿ ಅನೇಕ ರೀತಿಯಿಂದ ಮಾರಣಾಂತಿಕ ಕಾಯಿಲೆಗಳು ಒಂದರ ಮೇಲೆ ಒಂದಂತೆ ಬಂದು ಅನೇಕ ಜೀವಿಗಳ ನಷ್ಟ ಉಂಟಾಗ್ತಾ ಇರೋದು. ಇನ್ನು ಭೌತಿಕ ಪ್ರಪಂಚದಲ್ಲಿ ಅನೇಕ ವಿಘ್ನ ಬಾಧೆಗಳು, ಬರೇ ನೀವೆಲ್ಲ ನೋಡ್ತಾ ಇದ್ದೀರ. ಸದಾ ವಿಶ್ವದಲ್ಲಿ ಶಾಂತಿ ಇದ್ದಿದ್ದು ಈಗ ಯುದ್ಧ ಭೀತಿಗಳು, ಹಲವಾರು ಯುದ್ಧ ಭೀತಿಗಳು ನೀವು ನೋಡ್ತಾ ಇದ್ದೀರಾ. ಮತ್ತು ರೋಗಗಳು, ಮತ್ತು ಇದೆಲ್ಲದಕ್ಕಿಂತನೂ ಏನಪ್ಪ ಅಂತಂದರೆ ವಿಶೇಷವಾಗಿ ಮಾನಸಿಕ ಒತ್ತಡಗಳು. ಈ ಯುದ್ಧ ಇದೆಯಲ್ಲ ಅತ್ಯಂತ ವಿನಾಶಕ್ಕೆ ಮನುಷ್ಯನನ್ನು ಕರೆದುಕೊಂಡು ಹೋಗ್ಬಿಡುತ್ತೆ. ಮಾನಸಿಕವಾಗಿ ಖಿನ್ನತೆ, ಮನುಷ್ಯನಲ್ಲಿ ನಗು ಅನ್ನೋದೇ ಮರೆತೋಗಿಬಿಟ್ಟಿದೆ. ಸದಾ ಖಿನ್ನತೆಗಳು, ಹೃದಯ ದೌರ್ಬಲ್ಯಗಳು. ಇವತ್ತಿನ ದಿನ ನೀವು ಬೆಳಗ್ಗೆ ಎದ್ರಪ್ಪ ಸಾಕು ಅಂತಂದರೆ ಅನೇಕ ರೀತಿಯಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ. ಎಷ್ಟು ಜನ ಹೃದಯ ಸ್ತಂಭನಗಳು ಉಂಟಾಗ್ತಾ ಇದ್ದಾವೆ. ಕ್ಷಣ ಮಾತ್ರದಲ್ಲಿ ಎಷ್ಟೇ ಅವರು ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಯೋಗಗಳನ್ನು ಸಹ ಮಾಡ್ತಾ ಇದ್ದಾರೆ, ಆದರೂ ಸಹ ನೀವುಗಳೆಲ್ಲ ನೋಡ್ತಾ ಇದ್ದೀರಾ ಇಂತಹ ಹೃದಯ ಸ್ತಂಭನಗಳು. ಇಂತಹ ದಿನಗಳಲ್ಲಿ ನಾವುಗಳು ಮೊದಲು ಗುರು ಪರಂಪರೆಯಿಂದ ಏನಪ್ಪ ಮಾಡಬೇಕು ಅಂತಂದರೆ ಪ್ರಾಕೃತಿಕವಾಗಿ ಶುದ್ಧತೆಯನ್ನು ಮತ್ತು ಶಾಂತಿ ಮೂಡಿಸುವಂತಹ ಕಾರ್ಯವನ್ನು ಸನಾತನ ಪರಂಪರೆಯಾಗಿ ನಮ್ಮ ಗುರುಪೀಠ ಇಂದಿನಿಂದಲೂ ಮಾಡಿಕೊಂಡು ಬರ್ತಾ ಇದೆ. ಇಂತಹ ಗುರು ಪರಂಪರೆಯಲ್ಲಿ ಇಂತಹ ಸಂದರ್ಭಗಳಲ್ಲಿ ನಮ್ಮ ಇಂದಿನ ಗುರುಗಳಿಂದ ಹಿಡಿದು ಎಲ್ಲ ಗುರುಗಳು ಇಡೀ ಪ್ರಕೃತಿಗೆ ಒಳ್ಳೆಯದಾಗಬೇಕು ಮತ್ತು ಇಡೀ ಮಾನವನ ಕಲ್ಯಾಣ ಉಂಟಾಗಬೇಕು ಅಂತಂದು ಸಿದ್ಧಾಗ್ನಿಹೋತ್ರ ಕಾರ್ಯಕ್ರಮವನ್ನು ಆಯಾ ಕಾಲದಲ್ಲಿ ಆಯೋಜಿಸಿ ಇಡೀ ಲೋಕ ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ರು. ಇನ್ನು ಇಂತಹ ಸಾರ್ವಜನಿಕರ ಜೀವನದಲ್ಲಿ ಮತ್ತೆ ಧರ್ಮ ಪುನರ್ಸ್ಥಾಪನೆ ಆಗಬೇಕು, ಮತ್ತೆ ಇಡೀ ಶಾಂತಿಗಳು ನೆಲೆಸಬೇಕು, ಮನುಷ್ಯನಲ್ಲಿ ಆರ್ಥಿಕ ಸಬಲತೆ ಮೊದಲು ಉಂಟಾಗಬೇಕು ಅಂತಂದು ಪರಿಗಣಿಸಿಕೊಂಡು ನಮ್ಮ ಪವರ್ ಟಿವಿಯ ಮೂಲಕ ಮತ್ತು ಅನೇಕ ಭಕ್ತಾದಿಗಳ ಸಹಕಾರದಿಂದ ಈ ಸಿದ್ಧಾಗ್ನಿಹೋತ್ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗುರುಗಳೇ, ಇನ್ನೊಂದು ಪ್ರಶ್ನೆ, ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯಾ? ವಿಜ್ಞಾನ ಮತ್ತು ಇದು ಒಂದೇನಾ ಅಂತ ಒಂದು ಕುತೂಹಲದ ಪ್ರಶ್ನೆ ಗುರುಗಳು. ನಮ್ಮ ಅಗ್ನಿಹೋತ್ರ ಮತ್ತು ವಿಜ್ಞಾನ ಎರಡೂ ಒಂದೇ. ಏಕೆಂದರೆ ಸನಾತನ ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಆಚರಣೆಗಳು ಸಹ ನಮ್ಮ ಋಷಿಮುನಿಗಳಿಂದ ವೈಜ್ಞಾನಿಕವಾಗಿ ಅಂಗೀಕರಿಸಿದೆ, ದೃಢೀಕರಿಸಲ್ಪಟ್ಟಿದೆ. ಈಗ ನಮ್ಮ ಎಲ್ಲ ವಿಜ್ಞಾನಿಗಳು ಸಹ ಅದನ್ನು ಸಂಶೋಧನೆಯನ್ನು ಮಾಡಿ ಎಲ್ಲರೂ ಸಹ ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಿದ್ಧ ಅಗ್ನಿಹೋತ್ರವು ಸಹ ನೇರವಾಗಿ ಹೇಳಬೇಕಂತಂದರೆ ವೈಜ್ಞಾನಿಕವಾದದ್ದು. ಹೀಗಾಗಿ ಸಿದ್ಧ ಅಗ್ನಿಹೋತ್ರ ಖಂಡಿತ ವೈಜ್ಞಾನಿಕ ತಳಹದಿ ಮೇಲೆ ನಡೀತಾ ಇದೆ. ಮತ್ತು ನೀವು ಕೆಲವೊಬ್ಬರು ಕೇಳ್ಬೋದು, ವೈಜ್ಞಾನಿಕವಾಗಿ ಹೇಗೆ, ಇದಕ್ಕೇನಾದ್ರೂ ಉದಾಹರಣೆಗಳು ಇದ್ದಾವಾ ಅಂತಂದರೆ ಖಂಡಿತ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ಲಿಕ್ಕೆ ಹೋಗ್ತೀವಿ. ಯಾಕಂದರೆ ಇದು ರಿಸರ್ಚು ಆಗಿದೆ. ಏನಪ್ಪ ಅಂತಂದರೆ ನಾವುಗಳು ಅನೇಕ ಕಾಲಜ್ಞಾನಗಳನ್ನು, ಜ್ಯೋತಿಷ್ಯಗಳನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಕೆಲವೊಂದು ಘಟನೆಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ಅಧ್ಯಯನದಲ್ಲಿ 1984 ಡಿಸೆಂಬರ್ ಮಧ್ಯರಾತ್ರಿ 2ನೇ ತಾರೀಕಿನ, ಅಂದರೆ 3ನೇ ತಾರೀಕಿಗೂ ಸಹ ಅದು ಇದಾಗುತ್ತೆ ಸಮಯ. ಯಾಕೆ ಅಂತಂದರೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಮಯ ರಾತ್ರಿ ಮಧ್ಯರಾತ್ರಿ 12:30ರಿಂದ 1 ಗಂಟೆಯವರೆಗೆ ಭೂಪಾಲ್ ಅಂದರೆ ಮಧ್ಯಪ್ರದೇಶದ, ನಮ್ಮ ಭಾರತ ದೇಶದ ಮಧ್ಯಪ್ರದೇಶದ ಭೂಪಾಲದಲ್ಲಿ ಒಂದು ಅನಿಲ ದುರಂತ, ಅದು ಘೋರ ದುರಂತ ನಡೀತಾ ಹೋಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಈ ಫ್ಯಾಕ್ಟ್ರಿಯಿಂದ ಮಿಥೈಲ್ ಅನಿಲ ಸೋರಿಕೆ ಉಂಟಾಗ್ತಾ ಹೋಗುತ್ತೆ. ಮಿಥೈಲ್ ಐಸೋಸಿಯನೇಟೆಡ್ ಅಂತಂದು
ಆ ಕಾರ್ಬನ್, ವಿಷಾನಿಲ ಕಾರ್ಬನ್, ಅದು ಸುಮಾರು ಎಷ್ಟಪ್ಪ ಅಂತಂದರೆ ಸುಮಾರು ನೀವುಗಳೆಲ್ಲ ಯೋಚನೆ ಮಾಡಿ 40ರಿಂದ 45 ಕಿಲೋಮೀಟರ್ ವ್ಯಾಪ್ತಿಗೂ ಸಹ ಅನಿಲ ಹರಡ್ತಾ ಹೋಗ್ಬಿಡುತ್ತೆ. ಅದು ಮಧ್ಯರಾತ್ರಿಯ ಸಮಯ ಆಗೋದ್ರಿಂದ ಇಡೀ ಭೂಪಾಲನ ನಗರ ಮತ್ತು ಹೊರವಲಯದ ಮೇಲೆ, ಜನರ ಮೇಲೆ ಇದು ಪರಿಣಾಮ ಬಿತ್ತು. ಇದರಿಂದ ತಕ್ಷಣದಲ್ಲೇ 3,000ದಿಂದ 5,000 ಜನರವರೆಗೂ ತಕ್ಷಣ ಮೃತಪಡ್ತಾರೆ. ಅಂದರೆ ಈ ವಿಷಾನಿಲನ್ನ ಮಧ್ಯರಾತ್ರಿಯಾಗಿ ತಗೊಂಡಿದ್ದ ಸುಮಾರು 25,000ಕ್ಕೂ ಹೆಚ್ಚು ಜನರು ಇದರೊಳಗೆ ಮರಣವನ್ನು ಹಾಕ್ತಾರೆ ಮುಂದೆ. ಏಕೆಂತಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು, ನಂತರ ಅವರಿಗೆ ಅನೇಕ ಕಣ್ಣಿಂದು ಮತ್ತು ಶ್ವಾಸಕೋಶದ್ದು ಗರ್ಭಪಾತಗಳು ಮತ್ತು ಅಪೇಕ್ಷಿತವಾದ ಶಿಶುಗಳ ಜನನ, ಅಂಗವಿಕಲರ ಜನನಗಳು, ಹೀಗೆ ದೀರ್ಘಕಾಲಿಕವಾಗಿ ಅವರುಗಳು ಸಹ ಪರಿಣಾಮ ಅವರ ಮೇಲೆ ಉಂಟಾಗ್ತಾ ಹೋಯಿತು. ಅಂದರೆ ಕಣ್ಣುಗಳಿಂದ ನೀರು ಬರೋದು, ಜ್ವಾಲೆಗಳು, ಕಣ್ಣು ಉರಿಯೋದು, ಮತ್ತು ಅಂಧಕ ಉಂಟಾಗೋದು, ಅಂದರೆ ಕಣ್ಣು ಮಂದಕ್ಕೆ ತಿರುಗೋದು, ಮತ್ತು ಉಸಿರಾಟದ ತೊಂದರೆಗಳು, ಉಸಿರುಗಟ್ಟೋದು, ಗರ್ಭಪಾತಗಳಿಗೂ ಉಂಟಾಗೋದು, ಶಾರೀರಿಕ ಮಾನಸಿಕ ದೋಷಗಳು ಮಕ್ಕಳಲ್ಲಿ ಉಂಟಾಗ್ತಾ ಬಂತು. ಭೂಮಿಯು ಬಹುಕಾಲ ಕಲುಷಿತವಾಗ್ತಾ ಹೋಯಿತು ಈ ವಿಷದಿಂದ. ಈ ಸಂಗತಿಯನ್ನು ನಿಮಗೆ ಯಾಕಪ್ಪ ತಿಳಿಸ್ತಾ ಇದ್ದೀನಿ ಅಂತಂದರೆ, ಇಷ್ಟೆಲ್ಲ ಸುಮಾರು 40ರಿಂದ 45 ಕಿಲೋಮೀಟ್ರು ಹಬ್ಬಿರೋ ಇದರೊಳಗೆ ನಮ್ಮ ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರ ಅಂತಂದು ನಾವುಗಳು ಈಗ ತಿಳಿಸ್ತಾ ಇದ್ವಿ ವೈಜ್ಞಾನಿಕವಾಗಿ. ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಇದೇ ಭೂಪಾಲ್ ನಗರದ ಹೊರವಲಯದಲ್ಲಿ ಕೆಲವೊಂದು ಅಗ್ನಿಹೋತ್ರವನ್ನು ಮಾಡುವಂತಹ ಕುಟುಂಬಗಳಿರ್ತವೆ. ಆ ಕುಟುಂಬದಲ್ಲಿ ಅಗ್ನಿಹೋತ್ರ ನಡೀತಿದ್ದ ಮನೆಯೊಳಗೆ ಅನಿಲದ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು. ಹೋಮದಿಂದ ಉತ್ಪತ್ತಿಯಾದ ಆ ನಮ್ಮ ಅಗ್ನಿಹೋತ್ರದಿಂದ ಬರುವ ಆ ಹೊಗೆ, ಅಂದರೆ ಧೂಮದಿಂದ ಆ ವಿಷಾನಿಲ, ಅಂದರೆ ಮಿಥೈಲ್ ಅನ್ನೋ ಆ ಆಸಿಡ್ ಕೆಮಿಕಲ್ಗೆ ಅದು ರಿಯಾಕ್ಷನ್ ಆಗಿ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಹೋಯಿತು. ಹೀಗಾಗಿ ನೋಡಿ, ಕಂಪನಿಯ ಆಸುಪಾಸಿನಲ್ಲೇ ಇದ್ದಂತಹ ಈ ಕುಟುಂಬಕ್ಕೆ ಕಿಂಚಿತ್ ಮಾತ್ರ ಯಾವ ಸಾವು ನೋವುಗಳು ಸಹ ಸಂಭವಿಸೋದೇ ಇಲ್ಲ. ಈಗ ತಿಳಿಸಿ ನೋಡೋಣ. ಯಾಕಂತಂದ್ರೆ ಸುಮಾರು 40ರಿಂದ 45 ಕಿಲೋಮೀಟರ್ವರೆಗೂ ವ್ಯಾಪಿಸಿದ್ದು, ಆದರೆ ಎಲ್ಲಿ ಅಗ್ನಿಹೋತ್ರ ನಡೆಸ್ತಾ ಇತ್ತು ಆ ಕುಟುಂಬಕ್ಕೆ ಯಾವ ಸಾವು ನೋವುಗಳು ಸಹ ಆ ಮನೆಗೆ ವ್ಯಾಪಿಸಿಲ್ಲ. ಅಂದರೆ ಈ ಅಗ್ನಿಹೋತ್ರದಿಂದ ಬರುವ ಧೂಮ, ಅಂದರೆ ಆ ಹೊಗೆನೇ ಸಹ ನಮ್ಮನ್ನು ಶುದ್ಧವನ್ನು ಮಾಡುತ್ತೆ ಮತ್ತು ಅಲ್ಲಿನ ಪರಿಸರವನ್ನು ಸಹ ಶುದ್ಧವನ್ನು ಮಾಡ್ತಾ ಹೋಗುತ್ತೆ. ಇದರಿಂದ ಆ ಬರ್ತಾ ಇರೋ ಎಲ್ಲ ವಿಷ ಬ್ಯಾಕ್ಟೀರಿಯಾಗಳನ್ನ ಕೊಂದಾಕ್ತು. ಇದನ್ನು ಮನಗೊಂಡು ಜರ್ಮನ್ಗಳ ವಿಜ್ಞಾನಿಗಳ ತಂಡ ಬಂದು ಅಧ್ಯಯನವನ್ನು ಮಾಡಿ ಅಗ್ನಿಹೋತ್ರ ಹೀಲಿಂಗ್ ಸ್ಟಡೀಸ್ ಎಂಬ ದೊಡ್ಡ ಗ್ರಂಥವನ್ನೇ ಬರಿತಾ ಹೋಗ್ತಾರೆ. ಆ ಗ್ರಂಥವನ್ನು ಸಹ ನಾವುಗಳು ಅಧ್ಯಯನವನ್ನು ಮಾಡಿದ್ದೀವಿ. ಅಗ್ನಿಹೋತ್ರ ಎ ಸೈಂಟಿಫಿಕ್ ಸ್ಟಡಿ ಅಂತಂದು ಡಾಕ್ಟರ್ ಅಲ್ರಿಚ್ ಬರ್ಗ್, ಜರ್ಮನ್ನವರು ಮಹಾನ್ ವಿಜ್ಞಾನಿ, ಬರಿತಾ ಹೋಗ್ತಾರೆ. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ರಿಸರ್ಚ್ ಲಕ್ನೋದಲ್ಲಿರೋ ಅವರೂ ಸಹ ಇದನ್ನು ರಿಸರ್ಚ್ ಮಾಡಿ ಅಗ್ನಿಹೋತ್ರನ ಇನ್ನೂ ಇದರ ಬಗ್ಗೆ ರಿಸರ್ಚ್ ಮಾಡಬೇಕು, ಎಲ್ಲ ಕಡೆನೂ ಸಹ ಇದನ್ನು ಮಾಡೋದ್ರಿಂದ ಪ್ರಕೃತಿಗೆ ಒಂದು ಒಳ್ಳೆಯದು ಆಗುತ್ತೆ ಅಂತಂದು ಆ ವಿಜ್ಞಾನಿಗಳ ತಂಡವೂ ಸಹ ಒಪ್ಪಿಗೆಯನ್ನು ನೀಡಿತು. ಅಂದರೆ ಈಗ ನೋಡಿ, ಸನಾತನ ಪರಂಪರೆಯಾಗಿ ಬಂದಂತಹ ನಮ್ಮ ಈ ಸಿದ್ಧ ಅಗ್ನಿಹೋತ್ರಗಳು ಸಹ ನೋಡಿ ಹೀಗೆ ವೈಜ್ಞಾನಿಕ ತಳಹದಿ ಮೇಲೆ ಈ ನಮ್ಮ ಸಿದ್ಧ ಅಗ್ನಿಹೋತ್ರ ರೂಪುಗೊಂಡಿದೆ. ಇಂತಹ ಸಿದ್ಧ ಅಗ್ನಿಹೋತ್ರನ ಸರಿಯಾದ ಕ್ರಮದಲ್ಲಿ ಗುರುವಿನ ಮೂಲಕ ತಿಳಿದುಕೊಂಡು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಆಚರಿಸ್ತಾ ಹೋದರೆ ಖಂಡಿತ ಆ ಮನೆಯೂ ಸಹ ಸ್ವರ್ಗದ ಹಾಗೆ ರೂಪುಗೊಳ್ಳುತ್ತಾ ಹೋಗುತ್ತೆ.
ಗುರುಗಳೇ, ಈಗ ಇನ್ನೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ಧ ಅಗ್ನಿಹೋತ್ರಕ್ಕೂ ಏನು ವ್ಯತ್ಯಾಸ ಇದೆ? ಏನು ಅದರಿಂದ ನಮಗೆ ವ್ಯತ್ಯಾಸ ಸಿಗತ್ತೆ ಅಥವಾ ಫಲಗಳು ಸಿಗತ್ತೆ ಗುರುಗಳೇ? ಅಗ್ನಿಹೋತ್ರವನ್ನು ಪ್ರತಿಯೊಬ್ಬರೂ ಸಹ ಎಲ್ಲ ಕಡೆಯಲ್ಲೂ ಸಹ ಮಾಡ್ತಾ ಇರ್ತಾರೆ. ಆದರೆ ಶ್ರೀಮಠದಿಂದ ಮತ್ತು ನಮ್ಮ ಸನಾತನ ಪರಂಪರೆಯಿಂದ ಸಿದ್ಧ ಅಗ್ನಿಹೋತ್ರ ಅತ್ಯಂತ ವಿಶಿಷ್ಟವಾದದ್ದು, ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು. ನೋಡಿ, ಹೆಸರಿನಲ್ಲೇ ಏನಿದೆ ಅಂತಂದರೆ, ಮೊದಲು ಸಿದ್ಧ ಅಗ್ನಿಹೋತ್ರ ಅಂತಂದೇಳಿದೆ. ಅಗ್ನಿಹೋತ್ರವನ್ನು ಎಲ್ಲರೂ ಸಹ ಮಾಡ್ತಾ ಬರ್ತಾರೆ. ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಇನ್ನೊಂದು ವಿಶೇಷವಾಗಿ, ಆ ಸಿದ್ಧ ಅಗ್ನಿಹೋತ್ರವನ್ನು ಮಾಡೋರು ಗುರುವಿನ ಕೃಪೆಗೆ ಒಳಗಾಗ್ತಾ ಹೋಗ್ತಾರೆ. ಈ ಗುರುವಿನ ಕೃಪೆಯಿಂದ ಹಲವಾರು ಸಾಧನೆಗಳನ್ನು ಕಲಿತಾ ಹೋಗ್ತಾರೆ. ಆ ಸಾಧನೆಗೆ ತಪೋವೃದ್ಧಿಯಾಗಿ ಆ ತಪಸ್ಸು ಮತ್ತು ಕುಂಡಲಿನಿಯ ಜಾಗೃತಿಯ ಜೊತೆಯಲ್ಲಿ ತಮ್ಮ ಅಭಿಷ್ಟಗಳನ್ನು, ಅಂದರೆ ಲೌಕಿಕವಾಗಿ ಮತ್ತು ಪಾರಲೌಕಿಕವಾಗಿ ಆ ಮನುಷ್ಯ ಏನನ್ನ ಸಾಧನೆಯನ್ನು ಮಾಡಬೇಕು ಅಂತಂದೇಳಿ ಒಂದು ಸಿದ್ಧಿ ಸಂಕಲ್ಪವನ್ನು ಮಾಡ್ತಾನಲ್ಲ, ಆ ಸಿದ್ಧಿ ಸಂಕಲ್ಪವನ್ನು ಸಿದ್ಧನನ್ನಾಗಿ ಮಾಡಿ ಆ ಮನುಷ್ಯನನ್ನು ಉತ್ತುಂಗದ ಕ್ಷೇತ್ರಕ್ಕೆ ಏರಿಸುವಂಥದ್ದೇ ಈ ಸಿದ್ಧ ಅಗ್ನಿಹೋತ್ರ. ಅತ್ಯಂತ ವಿಭಿನ್ನವಾಗಿದೆ. ಆದ್ದರಿಂದ ಇದಕ್ಕೆ ಗುರುಗಳ ಅವಶ್ಯಕತೆ ಮುಖ್ಯ. ಗುರುಗಳೇ, ನಾವು ಯಾವಾಗಲೂ ಭಾಳ ನೋಡ್ತಿರ್ತೀವಿ, ನೀವು ಭಾಳ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡೋದು ನಮ್ಮ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ. ಗುರುಗಳೇ, ನಮ್ಮ ಬೆನ್ನೆಲುಬಾಗಿರುವಂಥ ನಮ್ಮ ರೈತರಿಗೆ ಈ ಅಗ್ನಿಹೋತ್ರದಿಂದ ಸಿಗೋ ಲಾಭಗಳೇನು? ಅವರು ಸಹ ಈ ಅಗ್ನಿಹೋತ್ರನ ಮಾಡೋದ್ರಿಂದ ಅವರ ಬೆಳೆಗಳಾಗಿರ್ಬೋದು ಅಥವಾ ಸಾಂಕ್ರಾಮಿಕ ಕಾಯಿಲೆಗಳು ಬೆಳೆಗಳಿಗೂ ಬರ್ತಾ ಇರುತ್ತೆ ಗುರುಗಳಿಗೆ. ಅದಕ್ಕೇನಾದರೂ ಪರಿಹಾರ ಸಿಗ್ಬೋದಾ ಈ ಸಿದ್ಧ ಅಗ್ನಿಹೋತ್ರದಿಂದ? ಹಾಗೆ ನಾವು ಏನೆಲ್ಲ ಕ್ರಮಗಳನ್ನ ತಗೋಬೇಕಾಗತ್ತೆ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮಗಳನ್ನ ಕಾರ್ಯ ಮಾಡಬೇಕಾದ್ರೆ ರೈತರಿಗೆ ಸಂಬಂಧಪಟ್ಟಂಗೆ ಏನಾದರೂ ವಿಶೇಷ ಸೂಚನೆಗಳಿದೆಯಾ ಗುರುಗಳೇ? ಖಂಡಿತ ಇದೆಮ್ಮ. ಇದು ವೈಜ್ಞಾನಿಕವಾಗಿ ಮಾಡಲ್ಪಟ್ಟ ಸಿದ್ಧ ಅಗ್ನಿಹೋತ್ರ ಆಗಿದೆ. ಈ ಸಿದ್ಧ ಅಗ್ನಿಹೋತ್ರವನ್ನು ರೈತನು ತನ್ನ ಭೂಮಿನಲ್ಲಿ ಮಾಡೋದ್ರಿಂದ ಏನಪ್ಪ ಉಂಟಾಗುತ್ತೆ ಅಂತಂದರೆ, ಮೊದಲನೇದಾಗಿ ಮಣ್ಣಿನ ಶುದ್ಧೀಕರಣ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಸಿದ್ಧ ಅಗ್ನಿಹೋತ್ರದಿಂದ ಉಂಟಾಗುವಂತಹ ಆ ಧೂಮ ಅಂದರೆ ಹೊಗೆಯಿಂದ ಮತ್ತು ಆ ಸಿದ್ಧ ಅಗ್ನಿಹೋತ್ರದ ಭಸ್ಮದಿಂದ ಮತ್ತು ಅಲ್ಲಿನ ಸ್ಪಂದನಗಳು ಅಂದರೆ ಧನಾತ್ಮಕ ಸ್ಪಂದನಗಳಿಂದ, ಯಾವುದು ಈ ವಿಜ್ಞಾನಿಗಳು ಹೇಳ್ತಾ ಇರ್ತಾರಲ್ಲ, ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಮಣ್ಣಿನ pH ಅನ್ನು ಕಾಪಾಡಬೇಕು ಅಂತಂದು. ಆ ಮಣ್ಣಿಂದು pH ಇರಲಿ, ಮತ್ತು ತೇವಾಂಶ ಇರಲಿ, ಮತ್ತು ಜೈವಿಕ ಶಕ್ತಿಯನ್ನು ಸಮತೋಲನಗೊಳಿಸಲಿಕ್ಕೆ ರೈತರಿಗೆ ಅತ್ಯಂತ ಮುಖ್ಯವಾಗಿ ಈ ಸಿದ್ಧ ಅಗ್ನಿಹೋತ್ರ ಬೇಕು. ಇನ್ನೊಂದು, ರಾಸಾಯನಿಕ ಮಾಲಿನ್ಯ ನಿವಾರಣೆ ಆಗುತ್ತೆ. ಯಾಕಂತಂದರೆ ಇವನ್ನೆಲ್ಲ ಬಳಸೋದ್ರಿಂದ ಸಿದ್ಧ ಅಗ್ನಿಹೋತ್ರನ ಅವರ್ತಿ ಭೂಮಿಯಲ್ಲಿ ಮತ್ತು ಗೊಬ್ಬರದಲ್ಲಿ 70% ಕೀಟನಾಶಕಗಳಿರಲಿ, ರಾಸಾಯನಿಕಗಳು ಸಹ ಈ ಭಸ್ಮವನ್ನು ಹಾಕೋದ್ರಿಂದ ನಾಶವಾಗ್ತಾ ಹೋಗುತ್ತೆ. ಇನ್ನು ಲೈಫ್ ಫೋರ್ಸ್ ಅಂತಂದು ಹೇಳ್ತಾರೆ, ಅಂದರೆ ಬೆಳೆಗಳಿಗೆ ಜೀವಶಕ್ತಿಯನ್ನು ಕೊಡ್ತಾ ಬರುತ್ತೆ. ಯಾಕಂದರೆ ಅಗ್ನಿಹೋತ್ರದ ನಾವು ಸ್ವಾಹಾಕಾರದಿಂದ ಕೊಡುವ ಆಹುತಿಗಳಿಂದ ಆಕಾಶತ್ವದಿಂದ ಜೀರ್ಣಶಕ್ತಿ ಉಂಟಾಗಿ ಬೆಳೆಗಳಿಗೆ ಶಕ್ತಿ ನೇರವಾಗಿ ಸಂಚಾರವಾಗ್ತಾ ಹೋಗುತ್ತೆ. ಯಾಕಂದರೆ ಇವತ್ತಿನ ಆಹಾರದಲ್ಲಿ ಸತ್ವಗುಣ ಇಲ್ಲ, ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಈ ಮತ್ತೆ ಇಂದಿನ ರೀತಿಯಿಂದ ನೋಡಿ, ಇಂದಿನ ಆಯಸ್ಸು ಎಷ್ಟು ಪ್ರಮಾಣ ಇತ್ತು, ಆದರೆ ನಮ್ಮಲ್ಲಿ ಕುಗ್ಗುತ್ತಾ ಇದೆ. ಆದ್ದರಿಂದ ನಾವು ಮತ್ತೆ ಸಿದ್ಧ ಅಗ್ನಿಹೋತ್ರವನ್ನು ಬಳಸೋದ್ರಿಂದ ಮತ್ತೆ ಲೈಫ್ ಫೋರ್ಸ್ನು ಸಹಿತ ನಾವು ಜಾಸ್ತಿ ಮಾಡ್ಕೋಬೋದು. ಇನ್ನು ಹುಳ ಹುಪ್ಪಟಗಳ ನಿಯಂತ್ರಣ ಬರ್ತಾ ಹೋಗುತ್ತೆ. ಇನ್ನು ನೈಸರ್ಗಿಕವಾಗಿ ಗೊಬ್ಬರದ ಉತ್ಪತ್ತಿ ಉಂಟಾಗ್ತಾ ಹೋಗುತ್ತೆ. ಇನ್ನು ವಿದ್ಯುತ್ ಚುಂಬಕೀಯ ಕಿರಣ ಶಕ್ತಿಯ ಶುದ್ಧೀಕರಣಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ಸಿದ್ಧ ಅಗ್ನಿಹೋತ್ರದಿಂದ ಬೆಳೆಯ ಮೌಲ್ಯವರ್ಧನೆ ಅಂತಂದು ಹೇಳ್ತೀವಿ. ಈ ಬೆಳೆಯ ಮೌಲ್ಯವರ್ಧನೆ ಏನಂತಂದರೆ, ಬೆಳೆಗೆ ರುಚಿ ಸಿಗ್ತಾ ಹೋಗುತ್ತೆ ಮತ್ತು ಗಂಧ, ಶಕ್ತಿ. ಯಾಕಂತಂದರೆ
ಈಗ ನಾವು ಒಂದೇ ಒಂದು ಭತ್ತ ತಗೊಂಡ್ರೆ ಈಗಿನ ಇದರೊಳಗೆ ಕ್ರಿಮಿನಾಶಕಗಳು ಮತ್ತು ಕೆಮಿಕಲ್ ರಾಸಾಯನಿಕಯುಕ್ತ ಗೊಬ್ಬರವನ್ನು ಬಳಸೋದ್ರಿಂದ ಅದಕ್ಕೆ ಶಕ್ತಿ ಇಲ್ಲ, ಅದರೊಳಗೆ ರುಚಿ ಇಲ್ಲ. ಎಷ್ಟೇ ಒಂದು ನೋಡಿ, ಹಿಂದಿನ ಕಾಲದಲ್ಲಿ ಮಣ್ಣಿನಲ್ಲಿ ಕೆಳಗಡೆ ಬಿದ್ರೂ ತಿಂದಿದ್ರು ಅದು ತುಂಬ ರುಚಿ ಉಂಟಾಗ್ತಾ ಇತ್ತು. ಆದರೆ ನಾವು ಇವತ್ತಿನ ದಿನ ಏನು ಮಾಡ್ತಾ ಇದ್ದೀವಿ, ಟೇಸ್ಟಿಂಗ್ ಪೌಡ್ರಿಗೆ ಮೊರೆ ಹೋಗ್ತಾ ಇದ್ದೀವಿ. ಅನೇಕ ಹೋಟೆಲ್ಗಳಿರಲಿ ಎಲ್ಲ ಕಡೆನೂ ಸಹ ಟೇಸ್ಟಿಂಗ್ ಪೌಡ್ರನ್ನು ಬಳಸಿ ನಾಲಿಗೆಗೆ ರುಚಿ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಸನಾತನ ಪರಂಪರೆಯಲ್ಲಿ ನಾವೇನಿದ್ವಿ ಅಂದರೆ ಮಣ್ಣಿನಲ್ಲಿ ರುಚಿ ಇತ್ತಂದ್ರೆ ಆ ರುಚಿ ಬೆಳೆಗೆ ಬರ್ತಾ ಇತ್ತು. ಇವತ್ತಿನ ದಿನ ಆ ಮಣ್ಣಿನಲ್ಲಿ ನಾವು ಕೆಮಿಕಲ್ ಹಾಕಿ ಕಳೆದು ಬಿಟ್ಟಿದ್ದೀವಿ. ಮತ್ತೆ ಅದನ್ನು ಪುನಃ, ಯಾಕಂತಂದರೆ ಆ ರುಚಿ ಬೇಕು, ಗಂಧ ಬೇಕು, ಶಕ್ತಿ ಬೇಕು, ಅಂದರೆ ಸ್ಮೆಲ್ ಇರಬೇಕು. ಭತ್ತದ ಹತ್ರ ಹೋದರೆ ಆ ಭತ್ತದ ಸ್ಮೆಲ್ ಇರಬೇಕು. ಕಬ್ಬು ಬೆಲೆ ಅಂತಂದರೆ ಕಬ್ಬಿನ ಹತ್ರ ಹೋದರೆ ಅಂಥ ಸ್ಮೆಲ್ ಇರಬೇಕು. ಮಾವಿನ ಇದರೊಳಗೆ ಎಷ್ಟು ಇದ್ದಿತ್ತು ಅಂತಂದರೆ ಇವತ್ತಿನ ದಿನ ಮಾವಿನ ಹಣ್ಣುಗಳಿನಲ್ಲಿ ರುಚಿನೇ ಹೋಗ್ತಾ ಇದೆ, ಅದರ ಗಂಧ ಹೋಗ್ತಾ ಇದೆ, ಅದರ ಸತ್ವಗಳು ಸಹ ಕಳೆದು ಹೋಗ್ತಾ ಇದೆ. ಬರೀ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀವಿ. ಹೀಗೆ ಬೆಳೀತಾ ಇದೆ. ನಂತರ ಮಲೇರಿಯಾ ಮತ್ತು ಇಂತಹ ಅನೇಕ ವೈರಲ್ ರೋಗಗಳಿಂದಲೂ ಸಹ ಸಂರಕ್ಷಣೆ ಕೊಡುತ್ತಾ ಹೋಗುತ್ತೆ. ಇನ್ನು ಜಲಶುದ್ಧೀಕರಣ ಕೊಡುತ್ತೆ. ಇನ್ನು ಹೆಚ್ಚಿನದಾಗಿ ಮಳೆಯ ಆಕರ್ಷಣೆಯನ್ನು ಕೊಡುತ್ತೆ. ಇನ್ನು ಬೆಳೆಕಾಲದ ಕಡಿಮೆ ಅವಧಿಯಲ್ಲೇ ಉತ್ತಮವಾಗಿ ಫಸಲನ್ನು ನೀಡುತ್ತಾ ಹೋಗುತ್ತೆ. ಇನ್ನು ಹೆಚ್ಚಿನದಾಗಿ ರೈತನ ಮನಸ್ಸಿಗೆ ಶಾಂತಿ ಸ್ಥಿರತೆಯನ್ನು ಕೊಟ್ಟು ಅಧಿಕ ಲಾಭವನ್ನು ಮಾಡಿಕೊಳ್ಳೋದು ಈ ಸಿದ್ಧಾಗ್ನಿಹೋತ್ರ. ಈ ಕಾರಣದಿಂದ ರೈತನಿಗೆ ಇದು ಕಡ್ಡಾಯವಾಗಿ ಬೇಕೇ ಬೇಕು. ಇಷ್ಟೊಂದು ಮಾಹಿತಿ ಅದನ್ನು ಕೇಳಿ ಭಾಳ ಸಂತೋಷ ಆಗ್ತಿದೆ ಗುರುಗಳೇ. ಗುರುಗಳೇ, ಇನ್ನೊಂದು ವಿಭಿನ್ನವಾಗಿರುವಂಥ ಒಂದು ಪ್ರಶ್ನೆ, ಈ ಒಂದು ಸಿದ್ಧ ಅಗ್ನಿಹೋತ್ರನ ಗೃಹಸ್ಥಾಶ್ರಮದವರು ಮಾಡಬಹುದಾ ಅಥವಾ ಅವ್ರಿಗೆ ಅಗತ್ಯನಾ ಅಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಇನ್ನೊಂದು ಗುರುಗಳೇ, ನಮ್ಮ ಮನೆಗಳು ಹೇಗಿರುತ್ತೆ ಅಂದರೆ ನಮ್ಮ ಮನಸ್ಸು ಶುದ್ಧಿ ಇದ್ದರೆ ಮಾತ್ರ ಮನೆಗಳು ಭಾಳ ಸಂತೋಷವಾಗಿರುತ್ತೆ. ಈ ಮನೆಗಳು ಸಂತೋಷವಾಗಿರಲಿಕ್ಕೆ ಈ ಅಗ್ನಿಹೋತ್ರ ನಮಗೆ ಉಪಯೋಗ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಗುರುಗಳೇ. ಇದಕ್ಕೆ ನಮ್ಮ ಹಿಂದಿನ ಗುರುಗಳು ಅನೇಕರಿಗೆ ತಿಳಿಸ್ತಾ ಇದ್ದರು ನಾವು ಚಿಕ್ಕವರಿದ್ದಾಗ. ಆದ್ದರಿಂದ ನೀನು ಬಹು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದೀಯ. ಯಾಕಂದರೆ ಈ ಸಂಸಾರದಲ್ಲಿ ನಾವು ಭಗವಂತನನ್ನು ಸಹ ಈ ಜಂಜಾಟದಲ್ಲಿ ಮರೆತು ಬಿಡ್ತೀವಿ. ಇಂಥ ಇದರೊಳಗೆ ಅವರು ಹೇಳ್ತಾ ಇದ್ದ ವಾಕ್ಯ ನನಗೆ ಇನ್ನೂ ಸಹಿತ ಇದ್ದಿದೆ. ಗೃಹದಲ್ಲಿ ಅಗ್ನಿಹೋತ್ರ ಒತ್ತರೆ ದೇವತೆಗಳು ತಂಗುತ್ತಾರೆ ಅಂತಂದು ಅನೇಕ ಶಿಷ್ಯರಿಗೆ ಹೇಳ್ತಾ ಇದ್ರು. ನೋಡಿ ಏನಂತಂದು, ಗೃಹದಲ್ಲಿ ಸಿದ್ಧ ಅಗ್ನಿಹೋತ್ರ ಒತ್ತರೆ ದೇವತೆಗಳು ತಂಗುತ್ತಾರೆ. ಎಲ್ಲಿ ಸಿದ್ಧ ಅಗ್ನಿಹೋತ್ರ ಇರುತ್ತೋ ಅಲ್ಲಿ ಸದಾ ದೇವತೆಗಳ ವಾಸ ಇರುತ್ತೆ. ಮತ್ತು ಸಿದ್ಧ ಅಗ್ನಿಹೋತ್ರ ಗೃಹಸ್ಥಾಶ್ರಮನ ಪವಿತ್ರವಾದ ಯಜ್ಞ ಸಾಧನೆ ಮತ್ತು ಪ್ರಥಮ ಧರ್ಮ ಅಂತಂದು ಸಹಿತನೂ ಹೇಳುತ್ತೆ. ಆದ್ದರಿಂದ ಅನೇಕ ಯಜುರ್ವೇದದಲ್ಲಿರಲಿ ಮತ್ತು ವೇದಗಳಿನಲ್ಲಿ ಏನಪ್ಪ ಅಂತಂದು ಹೇಳುತ್ತೆ ಅಂತಂದರೆ, ಈ ನಮ್ಮ ಸಿದ್ಧ ಅಗ್ನಿಹೋತ್ರಕ್ಕೆ ಯಜ್ಞೋ ವೈ ಗೃಹಸ್ಥಾನಂ ಧರ್ಮಮೂಲ ಸ್ಮೃತಂ ಮಹತಂ ಅಂತಂದು ಹೇಳುತ್ತೆ. ಏನಲ್ಲಿ ಯಜ್ಞೋ ವೈ ಗೃಹಸ್ಥಾನಂ ಧರ್ಮಮೂಲಂ ಸ್ಮೃತಂ ಮಹತಂ ಅಂದರೆ ಸಿದ್ಧ ಅಗ್ನಿಹೋತ್ರವೇ ಗೃಹಸ್ಥನ ಧರ್ಮದ ಮೂಲವಾಗಿದೆ. ಅಗ್ನಿಂ ನಯಂ ಧ್ರುವಂ ಸತಾಹ ಅಂತಂದು ಹೇಳುತ್ತೆ. ಅಂದರೆ ಋಗ್ವೇದದಲ್ಲಿ ಹೇಳುತ್ತೆ. ಅಂದರೆ ಅಗ್ನಿಯ ಮೂಲಕ ನಾವು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತಂದು ಸದಾ ಋಗ್ವೇದದಲ್ಲೇ ಹೇಳುತ್ತೆ. ಏನಂತಂದು, ಅಗ್ನಿಂ ನಯಂ ಧ್ರುವಂ ಪಥ ಅಂದರೆ ಅಗ್ನಿಯ ಮೂಲಕ ನಾವು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತಂದು ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಹೋಗುತ್ತೆ. ಇಂತಹ ಧರ್ಮದಲ್ಲಿ ನೀವುಗಳು ಕೇಳಿದ ಈ ಗೃಹಸ್ಥಾಶ್ರಮದಲ್ಲಿ ಈ ಸಿದ್ಧ ಅಗ್ನಿಹೋತ್ರ ಖಂಡಿತ ಅವನು ಮಾಡಬೇಕಾಗುತ್ತಮ್ಮ. ಯಾಕಂತಂದರೆ ಇದನ್ನು ಮಾಡೋದ್ರಿಂದ ಆಶ್ರಮ ಧರ್ಮ ಪಾಲನೆ ಮಾಡಂಗಾಗುತ್ತೆ. ಯಾಕಂದರೆ ಗೃಹಸ್ಥನ ಧರ್ಮವೇ ಮೊದಲು ಯಜ್ಞ, ಗೃಹಸ್ಥೋ ಯಜಮಾನಃ ಅಂತಂದೇಳಿ ಸಕಲ ಪುರಾಣಗಳು ಸಹ ತಿಳಿಸ್ತಾ ಹೋಗ್ತವೆ. ಯಾಕಂದರೆ ವೇದಗಳೇ ಹೇಳಿದೆ ಗೃಹಸ್ಥೋ ಯಜಮಾನಃ ಅಂತಂದರೆ ಗೃಹಸ್ಥಾಶ್ರಮದ ಜೀವಮಾನವೇ ಯಜ್ಞ ಅಂತಂದೇಳಿ ತಿಳಿಸ್ತಾ ಇದೆ. ಇನ್ನು ಕರ್ಮಶುದ್ಧಿ ಆಗ್ತಾ ಹೋಗುತ್ತೆ. ಅಂದರೆ
ಕರ್ಮಶುದ್ಧಿಯಿಂದ ಆಹಾರದ ವ್ಯವಹಾರವರೆಗೂ ಸಹ, ಯಾಕಂದರೆ ನಾವು ಮಾಡುವ ಕೆಲಸ ಮತ್ತು ನಾವು ತಿನ್ನುವ ಪದಾರ್ಥಗಳಿಂದಲೂ ಸಹ ದೇಹ ಮತ್ತು ಮನಸ್ಸು ಶುದ್ಧಿಯಾಗೋದ್ರಿಂದ ಆ ಮನೆ ಅತ್ಯಂತ ಶುಭ್ರಗೊಳ್ತಾ ಹೋಗುತ್ತೆ. ಇನ್ನು ಪಿತೃದೇವತೆಗಳು ಸಹ ತೃಪ್ತಿ ಆಗ್ತಾ ಹೋಗ್ತಾರೆ. ಇನ್ನು ಮಕ್ಕಳಿಗೆ ಸಂಸ್ಕಾರ ಪೂರ್ಣವಾದ ಜೀವನದ ದಾರಿದೀಪ ಸಿಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಸಂತಾನ ಸುಖಗಳು ಮತ್ತು ಕುಟುಂಬ ಶ್ರೇಷ್ಠತೆಗಳು ಮತ್ತು ಗೃಹಸ್ಥಾಶ್ರಮ ಜೀವನದಲ್ಲಿ ಧ್ಯಾನ ಶಕ್ತಿ ಸದಾ ಧರ್ಮ ಅರ್ಥ ಕಾಮಗಳ ಜೊತೆಯಲ್ಲಿ ಮೋಕ್ಷ ಸಾಧನೆಗೂ ಸಹ ಆ ಯಜಮಾನ ಭಾಗಿಯಾಗ್ತಾ ಹೋಗ್ತಾನೆ. ಯಾಕಂತಂದರೆ ಪ್ರತಿದಿನ ಅವನು ಮಾಡ್ತಾ ಇರುವ ಅನೇಕ ಪುಣ್ಯ ಸಾಧನೆಯಿಂದ ಮೋಕ್ಷ ಮಾರ್ಗವೂ ಸಹ ಅವನು ಗಳಿಸ್ಕೊಳ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸದಾ ಧನಾತ್ಮಕ ಶಕ್ತಿ ಕೊಡೋದ್ರಿಂದ ಮನೆಯಲ್ಲಿ ಉದ್ಯೋಗದ ಲಾಭ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಉಂಟಾಗ್ತಾ ಹೋಗುತ್ತೆ. ಮನೆಯಲ್ಲಿ ಉಂಟಾಗಿರುವಂತಹ ಅನೇಕ ಅತೃಪ್ತ ಆತ್ಮಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಯಲ್ಲಿ ಸಕಲ ಸೌಭಾಗ್ಯಗಳನ್ನು ಸಹ ಗೃಹಸ್ಥಾಶ್ರಮಿಯು ಪಡೆಯಬಹುದಾಗಿದೆ. ಮತ್ತು ಹೆಚ್ಚಿನದಲ್ಲಿ ಅವನ ಸಂಕಲ್ಪ ಏನಿರುತ್ತೆ, ನನ್ನ ಈ ಜೀವಮಾನದಲ್ಲಿ ಮಾಡಬೇಕು ಅನ್ನೋದು, ಅದನ್ನೂ ಸಹ ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಅವನು ಪರಿಪೂರ್ಣತೆಯಿಂದ ಸಾಧನೆಯನ್ನ ಮಾಡ್ತಾ ಹೋಗ್ತಾನೆ. ಗುರುಗಳೇ, ಈ ಸಿದ್ಧ ಅಗ್ನಿಹೋತ್ರನ ಮನೆಯಲ್ಲಿ ಮಾಡೋದ್ರಿಂದ ಭೂದೋಷಗಳಾಗಿರ್ಬೋದು ಅಥವಾ ವಾಸ್ತು ದೋಷಗಳಾಗಿರ್ಬೋದು ಅಥವಾ ಗೊತ್ತೋ ಗೊತ್ತಿಲ್ಲದೇನೋ ಇತ್ತೀಚೆಗೆ ನಾವು ಕಟ್ತಾ ಇರುವಂಥ ಕನ್ಸ್ಟ್ರಕ್ಷನ್ಸಲ್ಲಿ ಕೆಲವು ಸತಿ ತಿಳಿದೇನೆ ನಾವು ತಪ್ಪು ಮಾಡಿಬಿಟ್ಟಿರ್ತೀವಿ, ಅಂದರೆ ವಾಸ್ತು ದೋಷಗಳನ್ನ ಮಾಡಿಬಿಟ್ಟಿರ್ತೀವಿ. ಅದಕ್ಕೆಲ್ಲ ಈ ಸಿದ್ಧ ಅಗ್ನಿಹೋತ್ರದಿಂದ ನಮಗೆ ಪರಿಹಾರ ಸಿಗಬಹುದಾ? ಖಂಡಿತವಾಗಿಯೂ ಉತ್ತಮವಾದ ಪ್ರಶ್ನೆ ಆಗಿದೆ ಅಮ್ಮ ಇದು. ಏಕೆಂದರೆ ಇಂದಿನ ಸಮಸ್ಯೆ ಎಲ್ಲರಲ್ಲಿ ವಾಸ್ತು ದೋಷ ಉಂಟಾಗ್ತಾ ಇದೆ. ಪರಿಪೂರ್ಣವಾಗಿ ನಾವು ಪಂಚಭೂತ ತತ್ವಗಳ ಮೇಲೆ ಗೃಹಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಸನಾತನ ಪರಂಪರೆಯಲ್ಲಿ ಸಿದ್ಧಾಗ್ನಿಹೋತ್ರದಲ್ಲಿ ಖಂಡಿತ ಇದಕ್ಕೆ ಮಹತ್ವ ಇದೆ. ಏನಪ್ಪ ಅಂತಂದು ಹೇಳುತ್ತೆ ಅಂತಂದರೆ, ನಮ್ಮ ಸಿದ್ಧಾಂತದಲ್ಲಿ, ಅದಕ್ಕೋಸ್ಕರ ನಮ್ಮ ಸಿದ್ಧಾಗ್ನಿಹೋತ್ರದಲ್ಲಿ ಹೇಳುತ್ತೆ, ಎಲ್ಲಿ ಸಿದ್ಧಾಗ್ನಿಹೋತ್ರದ ಆವರಣ ಇದೆಯೋ, ಆ ಸಿದ್ಧ ಅಗ್ನಿ ಇದಾನೋ ಅಲ್ಲಿ ಇಂತಹ ಕೇಡಿರಲಿ, ಇಂತಹ ಭಯವಿರಲಿ, ಇಂತಹ ವಾಸ್ತು ದೋಷಗಳಿರಲಿ, ಇಂತಹ ಅನೇಕ ದೋಷಗಳೇ ಇರಲಿ, ಎಲ್ಲವೂ ಅಗ್ನಿಯ ದೃಷ್ಟಿಯಿಂದ ಈ ದೋಷಗಳೆಲ್ಲ ಕರಗಿ ಹೋಗ್ತವೆ. ಆದ್ದರಿಂದ ನಾವುಗಳು ಏನಪ್ಪ ಅಂತಂದು ಹೇಳ್ತೀವಿ ಅಂತಂದರೆ, ಎಲ್ಲಿ ಸಿದ್ಧ ಅಗ್ನಿಹೋತ್ರ ಒತ್ತ ಮನೆಗಿರುತ್ತೋ ಆ ಮನೆಗೆ ವಾಸ್ತು ದೋಷನೇ ಇರೋಲ್ಲ ಅಂತಂದು ಹೇಳ್ತದೆ ಶಾಸ್ತ್ರ. ನೋಡಿ ಎಂತಹ ವಾಕ್ಯವನ್ನು ಕೊಟ್ಟಿದೆ ಅಂತಂದರೆ, ಸಿದ್ಧ ಅಗ್ನಿಹೋತ್ರ ಎಲ್ಲಿರುತ್ತೆ ಆ ಮನೆಗೆ ವಾಸ್ತು ದೋಷ ಇರಲಾರದು. ಆದ್ದರಿಂದ ಇದಕ್ಕೆ ಪುಷ್ಟಿ ಏನು ಕೊಡುತ್ತೆ ಅಂತಂದರೆ, ನಮ್ಮ ಯಜುರ್ವೇದದಲ್ಲಿ ಹೇಳುತ್ತೆ, ಯಜ್ಞೋ ಹಿ ಶ್ರೇಷ್ಠತಮಂ ಶುದ್ಧಿಕರಂ ಅಂತಂದು ಹೇಳುತ್ತೆ. ನೋಡಿ ನಾವುಗಳೆಲ್ಲ ಯಜುರ್ವೇದದಲ್ಲೇ ಏನಪ್ಪ ಅಂತಂದು ಹೇಳಿದೆ, ಯಜ್ಞೋ ಹಿ ಶ್ರೇಷ್ಠತಮಂ ಶುದ್ಧಿಕರಂ ಅಂತಂದೇಳಿ ಯಜುರ್ವೇದದಲ್ಲಿ ಹೇಳಿದೆ. ಅಂದರೆ ಯಜ್ಞವೇ ಅತ್ಯಂತ ಶ್ರೇಷ್ಠ ಶುದ್ಧೀಕರಣವಾದ ಸಾಧನೆಯಾಗಿದೆ. ಮತ್ತೆ ಅದರೊಳಗೆ ಮತ್ತೆ ಹೇಳುತ್ತೆ, ಅಗ್ನಿಹಿ ಶುದ್ಧೋ ಶುದ್ಧಯಂತಿ ದೋಷಾನ್ನಿತ್ಯಂ ಗೃಹೇಶು ಅಂತಂದು ಹೇಳುತ್ತೆ. ಅಗ್ನಿ ಶುದ್ಧೋ ಶುದ್ಧಯತಿ ದೋಷಾನ್ನಿತ್ಯಂ ಗೃಹೇಶು ಅಂದರೆ ಅಗ್ನಿ ಶುದ್ಧವಾದ್ದರಿಂದ ಅದು ಮನೆಗಳಲ್ಲಿ ಇರುವ ಎಲ್ಲ ದೋಷಗಳನ್ನು ಸಹ ಶುದ್ಧೀಕರಣವನ್ನು ಮಾಡಿಬಿಡುತ್ತೆ. ಆದ್ದರಿಂದ ಇದಕ್ಕೇನಪ್ಪ ಅಂತಂದು ಪಂಚಭೂತದಲ್ಲಿ ವಿವರಣೆಯನ್ನು ಕೊಡುತ್ತೆ ಅಂತಂದರೆ, ಭೂಮಿ ಇರಲಿ, ಆ ಹೋಮದ ಭಸ್ಮದಿಂದ ಭೂಮಿ ಅಂದರೆ ಮಣ್ಣು ಶುದ್ಧಿಗೊಳ್ಳುತ್ತೆ. ಇನ್ನು ಪಂಚಭೂತ ತತ್ವದಲ್ಲಿ ಜಲ, ಮಂತ್ರಾದಿ ಅಘ್ರಾಣ ಅಂದರೆ ಅರ್ಘ್ಯವನ್ನು ನಾವುಗಳು ಕೊಡೋದ್ರಿಂದ ಅಲ್ಲಿ ಆ ಮನೆಯ ಜಲಶುದ್ಧೀಕರಣ ಆಗುತ್ತೆ. ಇನ್ನು ಅಗ್ನಿತತ್ವ, ಈ ಅಗ್ನಿತತ್ವ ಹೋಮನದಲ್ಲಿ ಅಗ್ನಿಯ ಸ್ಥಾಪನೆ ಅಂದರೆ ಅಗ್ನಿಯನ್ನು ದಹಿಸೋದ್ರಿಂದ ಅಲ್ಲಿ ಅಗ್ನಿಶುದ್ಧಿ ಆಗ್ತಾ ಹೋಗುತ್ತೆ. ಇನ್ನು ವಾಯುತತ್ವದಲ್ಲಿ ಧೂಮವಾಹನೆ ಅಂದರೆ ಆ ಸಿದ್ಧ ಅಗ್ನಿಹೋತ್ರದಿಂದ ಹೊರಡುವ ಧೂಮದಿಂದ ಆ ಮನೆಯಲ್ಲಿರುವ ವಾಯುತತ್ವ
ಸರಿಯಾಗ್ತಾ ಹೋಗುತ್ತೆ. ಇನ್ನು ಆಕಾಶ ತತ್ವ, ಈ ಆಕಾಶ ತತ್ವಕ್ಕೆ ಶಬ್ದದ ಧ್ವನಿಗಳು, ಮಂತ್ರದ ಉಚ್ಚಾರಣೆಯಿಂದ ಪಂಚಭೂತ ತತ್ವಗಳು ಸಹ ಅಲ್ಲಿ ಸರಾಗವಾಗಿ ಹೋದ್ರಿಂದ ಆ ಮನೆಯಲ್ಲಿರುವ ವಾಸ್ತು ದೋಷಗಳು ನಿರ್ವಿಘ್ನವಾಗಿ ದೂರ ಆಗ್ತಾ ಹೋಗುತ್ತೆ ಅಂತಂದು ನಮ್ಮ ಈ ಸಿದ್ಧಾಗ್ನಿಹೋತ್ರ ನೋಡಿ ಎಷ್ಟು ಸರಳವಾಗಿ ಮನುಷ್ಯನಿಗೆ ಎಲ್ಲ ಸಮಸ್ಯೆಗಳಿಗೂ ಸಹ ಒಂದು ಅಂತಂದರೆ ನೇರವಾಗಿ ಈ ಸಿದ್ಧಾಗ್ನಿಹೋತ್ರವನ್ನು ಎಲ್ಲರೂ ಅಳವಡಿಸಿಕೊಳ್ಳುವುದು ಮತ್ತು ಈ ಕಾರ್ಯಕ್ರಮವನ್ನು ಅನೇಕ ರೀತಿಯಿಂದ ಇಡೀ ದೇಶವ್ಯಾಪಿಯ ಜೊತೆಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ಮಾಡೋದರಿಂದ ವಿಶೇಷವಾದ ಲಾಭವನ್ನು ಪಡಿತಾ ಹೋಗ್ತೀವಿ. ನಮ್ಮ ಸನಾತನ ಪರಂಪರೆಯನ್ನು ಈ ಯುವ ಪೀಳಿಗೆ ಜನಗಳು ಮರ್ತೋಗ್ತಿದ್ದಾರೆ ಗುರುಗಳೇ. ಈ ಯುವ ಜನಗಳಿಗೆ ಅಥವಾ ಯುವಕರಿಗೆ ಇದರಿಂದ ಸಿಗುವ ಲಾಭವೇನು? ಈ ಅಗ್ನಿಹೋತ್ರ ಅಥವಾ ಸಿದ್ಧ ಅಗ್ನಿಹೋತ್ರನ ನಾವು ಮಾಡೋದ್ರಿಂದ ಈ ಯುವ ಜನತೆಗೆ ಅಥವಾ ಯುವ ಪೀಳಿಗೆಗೆ ಸಿಗುವಂತಹ ಪ್ರಭಾವ ಅಥವಾ ಲಾಭಗಳೇನು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಮ್ಮ. ಏಕೆಂತಂದರೆ ಈ ನಮ್ಮ ಸನಾತನ ಪರಂಪರೆಯನ್ನು ಮುನ್ನಡೆಸೋರು ಯಾರು ಅಂತಂದರೆ ನಮ್ಮ ಭಾರತದ ಯುವಜನತೆ ಮೇಲಿದೆ. ಇಡೀ ನಮ್ಮ ವಿಶ್ವಗುರು ಭಾರತವನ್ನಾಗಿ ಮಾಡುವಂತಹ ಶಕ್ತಿ ಯಾರಿನಲ್ಲಿದೆ ಅಂತಂದರೆ ನಮ್ಮ ಭಾರತದ ಯುವ ಪೀಳಿಗೆಯ ಹೆಗಲ ಮೇಲೆ ಜವಾಬ್ದಾರಿ ಇದೆ. ಈ ಯುವಕರಿಗೆ ಈ ಸಿದ್ಧಾಗ್ನಿಹೋತ್ರದಿಂದ ಸಿಗುವ ಲಾಭಗಳೇನು ಅಂತಂದರೆ ಇಂದಿನ ಯುವ ಪೀಳಿಗೆಯಲ್ಲಿ ಒತ್ತಡದ ಜಾಸ್ತಿ ಇದಾಗ್ತಾ ಇದೆ. ಮಾನಸಿಕವಾಗಿ ಖಿನ್ನತೆಯನ್ನು ಹೊರತಾ ಇದ್ದಾರೆ. ಆದ್ದರಿಂದ ಈ ಸಿದ್ಧಾಗ್ನಿಹೋತ್ರದ ನೆರವಿನಿಂದ ಅವರಿಗೆ ಒತ್ತಡದ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನು ಅಧ್ಯಯನದಲ್ಲಿ ಏಕಾಗ್ರತೆ ಉಂಟಾಗ್ತಾ ಹೋಗುತ್ತೆ. ಈ ಅಧ್ಯಯನದಲ್ಲಿ ಏಕಾಗ್ರತೆ ಉಂಟಾಗ್ತಾ ಹೋದಂಗೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಗುರಿಯತ್ತ ಗಮನ ಉಂಟಾಗ್ತಾ ಹೋಗುತ್ತೆ. ಆಗ ಅವ್ರನ್ನಲ್ಲೇ ಶ್ರದ್ಧಾ ಭಕ್ತಿಗಳು ಬೆಳೆಯುವಂತಾಗ್ತಾ ಹೋಗುತ್ತೆ. ಇನ್ನು ಈ ಯತ್ನದಿಂದ ಸಂಸ್ಕೃತಿ ಮತ್ತು ನಮ್ಮ ಧಾರ್ಮಿಕ ಮತ್ತು ವೈಜ್ಞಾನಿಕ ವೈಭವವನ್ನು ಹೊಸ ಪೀಳಿಗೆಗೂ ಸಹ ನಾವು ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಮತ್ತು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಂದರೆ ಹೆಚ್ಚಾಗಿ ನಮ್ಮ ಯುವಜನತೆ ಈ ಸಿದ್ಧಾಗ್ನಿಹೋತ್ರದಲ್ಲಿ ಅವರು ಬಹುಮುಖ್ಯವಾಗಿ ಪಾಲುದಾರರಾಗಬೇಕು. ಏಕೆಂದರೆ ಅವರಿಂದನೇ ನಮ್ಮ ಈ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ. ಗುರುಗಳೇ, ಈ ಸಿದ್ಧ ಅಗ್ನಿಹೋತ್ರ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಯಾವ ಲಾಭನ ತಂದುಕೊಡ್ತಾ ಇದೆ? ನಾವು ಕೇಳಿದ್ವಿ ಗುರುಗಳೇ, ಇದು ಲೋಕ ಕಲ್ಯಾಣಾರ್ಥವಾಗಿರ್ಬೋದು ಅಥವಾ ಮಾನವಕುಲಕ್ಕೆ ಅಭಿವೃದ್ಧಿಗೆ ಅಂತ ಹೇಳಿ. ಇದು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೇಗೆ ಇದು ನಮಗೆ ಲಾಭನ ಸಿಗುತ್ತೆ? ಮತ್ತು ಪರಿಸರಕ್ಕೂ ಇದರಿಂದ ಆಗುವಂಥ ಉಪಯೋಗ ಏನು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆ ಅಮ್ಮ. ಯಾಕಂತಂದರೆ ನಮ್ಮ ಇಂದಿನ ಗುರು ಪೀಳಿಗೆ ಎಲ್ಲ ಹೇಳ್ತಾ ಇದೆ ಸ್ವದೇಶೋ ಭುವನತ್ರಯಂ ಅಂತಂದು ಹೇಳುತ್ತೆ. ಅಂದರೆ ನಾವು ಈಗ ವಾಸುವ ಭೂಮಿ ಇಡೀ ಸ್ವರ್ಗಾದಿಗಳಿಂದಲೂ ಹೆಚ್ಚಿನದಾಗಿದೆ. ಇಂಥ ಇದರೊಳಗೆ ನಮ್ಮ ಸಿದ್ಧಾಗ್ನಿಹೋತ್ರ ರಾಷ್ಟ್ರ ಮಟ್ಟದಲ್ಲೂ ಸಹ ಬೆಳಿಬೇಕು ಅಂತಂದು ನಮ್ಮ ಇದು. ಹೇಗಂತಂದರೆ ಇದು ರಾಷ್ಟ್ರಕ್ಕೆ ಏನಪ್ಪ ಅಂತಂದರೆ ಆರೋಗ್ಯದ ಭದ್ರ ಬುನಾದಿಯನ್ನು ನಮ್ಮ ಭಾರತಕ್ಕೆ ಕೊಡ್ತಾ ಹೋಗುತ್ತೆ. ಏಕೆಂದರೆ ನೀವುಗಳೆಲ್ಲ ಗಮನಿಸಿ, ಯಾವ ರಾಷ್ಟ್ರದಲ್ಲಿ ಹೆಲ್ತ್ ವೈಸ್ ಅವರು ಚೆನ್ನಾಗಿದ್ದಾರೋ ಅಂತಹ ರಾಷ್ಟ್ರ ಉನ್ನತವಾಗಿ ಮುಂದುವರಿತಾ ಬರುತ್ತೆ. ವಯಸ್ಸಿನ ಅಂದರೆ ಆಯುಷ್ಯನ ಪ್ರಮಾಣ ಜಾಸ್ತಿ ಆಗಬೇಕು. ಅಂತಹ ಜಾಸ್ತಿ ಆಗಬೇಕು ಅಂತಂದರೆ ನಮ್ಮ ಈ ಸಿದ್ಧಾಗ್ನಿಹೋತ್ರ ಖಂಡಿತ ಎಲ್ಲ ಕಡೆಯೂ ಸಹ ನಡೀತಾ ಹೋಗಬೇಕು. ಮತ್ತು ಇದರಿಂದ ಪರಿಸರದ ಶುದ್ಧೀಕರಣ ಉಂಟಾಗುತ್ತೆ. ಜೀವನ ಮೌಲ್ಯಗಳ ಪುನರ್ಸ್ಥಾಪನೆ ಆಗೋದ್ರಿಂದ ಮನುಷ್ಯನಲ್ಲಿ ಆಂತರಿಕವಾಗಿ ಅವನು ನೆಮ್ಮದಿಯನ್ನು ಪಡೆಯೋದ್ರಿಂದ ಆಯುಷ್ಯನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಯುಷ್ಯನ ಪ್ರಮಾಣ ಜಾಸ್ತಿ ಹೋಯ್ತಂದರೆ ಆರೋಗ್ಯ ಭದ್ರತೆ ಅಂತಂದೇಳಿ ಇಡೀ ದೇಶದಲ್ಲಿ ಇರುತ್ತೆ. ಅಂತಹ ಆರೋಗ್ಯ ಭದ್ರತೆ ಅಂದರೆ ವಯಸ್ಸಿನ ಪ್ರಮಾಣ ಜಾಸ್ತಿ ಆದಂಗೆ ಇಡೀ ನಮ್ಮ ದೇಶಕ್ಕೆ ಲಾಭ ಆಗೋದ್ರಿಂದ ಏನಪ್ಪ ಅಂತಂದರೆ ಕೆಲವೊಂದು ದೇಶಗಳು ಇಂತಹ ನೋಡಿ, ನಮ್ಮ ಭಾರತವನ್ನು ಹೊರತುಪಡಿಸಿ ಈ ನಮ್ಮ ಇಂಡೋನೇಷ್ಯಾ ಇರಲಿ, ಬಾಲಿ ಅಂತಂದು ನಾನು ಎಷ್ಟೋ ಸತಿ ಬೇರೆ ಶಿಷ್ಯಂದರು ಬಂದು ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿ ಸನಾತನ ಪರಂಪರೆಯನ್ನು ಸರ್ಕಾರವೇ ಸಹ ಉತ್ತೇಜಿಸ್ತಾ ಇದೆ. ಹೀಗೆ ನಮ್ಮ ಈ ಸಿದ್ಧಾಗ್ನಿಹೋತ್ರನೂ ಸಹ
ಈ ಸರ್ಕಾರಗಳು ಉತ್ತೇಜಿಸಬಹುದಾ ಅಂತಂದು ಪ್ರಶ್ನೆಯನ್ನು ಕೇಳಿದರೆ ಖಂಡಿತ ಹೌದು. ಏಕಂತಂದರೆ ಇದು ಯಾವುದೇ ಧರ್ಮದ ಜ್ಞಾಪಕವಲ್ಲ. ಈ ನಮ್ಮ ಸಿದ್ಧಾಗ್ನಿಹೋತ್ರ ಯಾವುದೇ ಧರ್ಮದ ಜ್ಞಾಪಕವಲ್ಲ. ಇದು ಏನಪ್ಪ ಅಂತಂದರೆ ನಮ್ಮ ಸನಾತನ ಪರಂಪರೆಯ ಮತ್ತು ಪರಿಸರದ ಮತ್ತು ಮಾನವನ ಒಳಿತಿಗಾಗಿ ಇರುವುದರಿಂದ ಈ ಸಿದ್ಧಾಗ್ನಿಹೋತ್ರನ ಬೇಕಾದರೆ ಸರ್ಕಾರಗಳು ಸಹ ಉತ್ತೇಜಿಸಿ ಪ್ರಾಯೋಜಕತ್ವದಲ್ಲೇ ಈ ಸಿದ್ಧಾಗ್ನಿಹೋತ್ರಗಳನ್ನು ನಡೆಸಬಹುದು. ಇದರಿಂದ ರಾಷ್ಟ್ರಕ್ಕೂ ಪ್ರಜೆಗಳಿಗೂ ಸಹ ಒಳ್ಳೆಯದಾಗಿರೋದ್ರಿಂದ ಇದು ಯಾವುದೇ ಧರ್ಮದ ಒಳಿತಿಗೆ ಒಳಪಟ್ಟಿಲ್ಲ. ಏಕೆಂದರೆ ಇದು ನಮ್ಮ ಸನಾತನ ಪರಂಪರೆಯಾಗಿದೆ. ಗುರುಗಳೇ, ಇದರ ಆಚರಣೆ ಬಗ್ಗೆ ಒಂದು ಸ್ವಲ್ಪ ಕುತೂಹಲದ ಪ್ರಶ್ನೆಗಳಿದೆ. ಈ ಯಜ್ಞನ ಎಲ್ಲಿ ಮಾಡಬೇಕು, ಇದನ್ನು ಎಲ್ಲಿ ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಸಿಗುತ್ತೆ, ಎಲ್ಲಿ ಯಾವ ಯಾವ ಧರ್ಮದವರು ಇದನ್ನು ಆಚರಿಸಬಹುದು, ಅಥವಾ ಗಂಡ್ಮಕ್ಳು ಮಾತ್ರನೇ ಆಚರಿಸ್ಬೇಕಾ, ಅಥವಾ ಹೆಣ್ಮಕ್ಳು ಸಹ ಆಚರಿಸ್ಬೋದಾ, ಅಥವಾ ಹೆಣ್ಮಕ್ಳು ಆಚರಿಸಲೇಬಾರ್ದಾ? ಇಷ್ಟು ಪ್ರಶ್ನೆಗಳು ಕೆಲವರು ಇಲ್ಲಿ ಇರುತ್ತೆ ಗುರುಗಳೇ. ಅದನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮತ್ತು ಇದನ್ನು ದೇವಸ್ಥಾನಗಳಲ್ಲೇ ಹೋಗಿ ಮಾಡಬೇಕಾ, ಅಥವಾ ನಾವು ಮನೆಗಳಲ್ಲೂ ಈ ಸಿದ್ಧಾಗ್ನಿಹೋತ್ರನ ಮಾಡಬಹುದಾ ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಏಕೆಂದರೆ ಪ್ರತಿಯೊಬ್ಬರಿಗೂ ಇದು ಎದ್ದೇಳುವಂತಹ ಪ್ರಶ್ನೆ, ಎಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೇಳುತ್ತೆ, ಮನೆಯಲ್ಲಿ ಮಾಡಬಹುದು, ಶಾಲೆಗಳಲ್ಲಿ ಮಾಡಬಹುದು, ಗ್ರಾಮಗಳಲ್ಲಿ ಮಾಡಬಹುದು, ನಗರಗಳಲ್ಲಿ ಮಾಡಬಹುದು, ರಾಷ್ಟ್ರಗಳಲ್ಲೂ ಸಹ ಮಾಡಬಹುದು, ನದಿ ತೀರಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಮುದ್ರ ತೀರಗಳು, ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳು, ಇನ್ನು ನಿಮ್ಮ ಮನೆಗಳಲ್ಲೂ ಸಹ ಈ ಸಿದ್ಧಾಗ್ನಿಹೋತ್ರವನ್ನು ಮಾಡಬಹುದು. ಇದಕ್ಕೆ ಯಾವುದೇ ನಿಬಂಧನೆಗಳು ಇಲ್ಲ. ಇನ್ನು ನೀವು ಕೇಳಿದ್ದು ಗಂಡಸರೇ ಮಾಡಬಹುದಾ, ಹೆಂಗಸರು ಮಾಡಬಹುದಾ ಅಂತಂದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಹೇಳ್ತಾ ಇದೆ, ಈ ಸಿದ್ಧಾಗ್ನಿಹೋತ್ರವು ಜಾತಿ, ವರ್ಣ, ಧರ್ಮ ಇವೆಲ್ಲವನ್ನೂ ಸಹ ಮೀರಿರೋದ್ರಿಂದ ಪ್ರತಿಯೊಬ್ಬ ಮಾನವರು ಸಹ, ಎಲ್ಲ ವರ್ಣದವರು ಸಹ ಈ ಸಿದ್ಧಾಗ್ನಿಹೋತ್ರವನ್ನು ಆಚರಿಸಬಹುದು. ಏಕಂತಂದರೆ ಇದು ಅಗ್ನಿದೇವರು, ಅಂದರೆ ಹೇಗೆ ಸೂರ್ಯನು ಅದೇ ರೀತಿಯಿಂದ ಅಗ್ನಿದೇವರು ಕಂಗೊಳಿಸ್ತಾ ಇರೋದ್ರಿಂದ ಅವರಿಗೆ ಯಾವುದೇ ಜಾತಿ ಮತ ಅನ್ನೋದು ಇಲ್ಲ. ಯಾರು ಬೇಕಾದ್ರೂ ಈ ಸಿದ್ಧಾಗ್ನಿಹೋತ್ರವನ್ನು ಆಚರಿಸಬಹುದು. ಇದರ ಲಾಭವನ್ನು ಸಹ ಪಡೆಯಬಹುದು. ಹೇಗೆ ಸೂರ್ಯನ ಬೆಳಕನ್ನು ನಾವುಗಳು ಎಲ್ಲರೂ ಸಹ ಆಸ್ವಾದಿಸ್ತೀವಿ, ಆ ಬೆಳಕನ್ನು ಆನಂದಿಸ್ತೀವಿ, ಅದೇ ರೀತಿಯಿಂದ ಸಿದ್ಧಾಗ್ನಿಹೋತ್ರವನ್ನು ನಾವುಗಳು ಸಹ ಆಚರಿಸಬಹುದು. ಗುರುಗಳೇ, ಇದನ್ನು ಜನರು ಯಾವ ರೀತಿಯಿಂದ ಆಚರಣೆಯನ್ನು ಮಾಡಬಹುದು, ಅಥವಾ ಎಷ್ಟು ಹೊತ್ತು ಕಾಲ ಅವರು ಇದಕ್ಕೆ ಅಂತಲೇ ಮೀಸಲಿಡಬೇಕು? ಏಕೆಂದರೆ ಈಗಿನ ಎಲ್ಲವೂ ಇನ್ಸ್ಟಂಟ್, ಎಲ್ಲರೂ ಸಮಯನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಬೆಳಗ್ಗೆ 6 ಗಂಟೆಯಿಂದ 24 ತಾಸೇ ಭಾಳ ಕಠಿಣ. ಅಯ್ಯೋ, ನಮಗೆ ಸಾಲ್ತಾ ಇಲ್ಲಪ್ಪ 24 ತಾಸಾದರೂ ಅನಿಸುತ್ತೆ. ಅಂಥ ಸಮಯದಲ್ಲಿ ಈ ಸಿದ್ಧಾಗ್ನಿಹೋತ್ರಕ್ಕೆ ನಾವು ಕೊಡಬೇಕಾಗಿರುವಂಥ ಸಮಯ ಎಷ್ಟು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆ. ಭಗವಂತ ನಮಗೆ ದಿನಕ್ಕೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಆದರೆ ನಾವು ಸಿದ್ಧಾಗ್ನಿಹೋತ್ರದಲ್ಲಿ ನಿಮ್ಮ 24 ಗಂಟೆನಲ್ಲಿ ಕೇವಲ 15 ನಿಮಿಷಗಳನ್ನು ಕೇಳ್ತಾ ಇದ್ದೀವಿ. ಅದು ಯಾರಿಗೋಸ್ಕರ? ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಉನ್ನತಿಗಾಗಿ, ನಿಮ್ಮ ಸಂಕಲ್ಪಗಳ ಈಡೇರಿಸೋಸ್ಕರನೇ. ಕೇವಲ 15 ನಿಮಿಷ ಸಾಕು. ಈ ಸಿದ್ಧಾಗ್ನಿಹೋತ್ರವನ್ನು ನೀವುಗಳು ಮಾಡಬಹುದು. ಹೇಗೆ ಮಾಡಬೇಕು ಅಂತಂದರೆ, ಈ ಸಿದ್ಧಾಗ್ನಿಹೋತ್ರವನ್ನು ಹೇಗೆ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅಂತಂದು ಕೆಲವೊಬ್ಬರಿಗೆ ಪ್ರಶ್ನೆಗಳು ಉಂಟಾಗ್ತಾ ಇರ್ತವೆ. ಆ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಮತ್ತು ಈ ಮಾಡಲಿಕ್ಕೆ ಸಾಧ್ಯ ಇಲ್ಲದರೂ ಇಂತಹ ಸಿದ್ಧಾಗ್ನಿಹೋತ್ರ ಕಾರ್ಯಕ್ರಮದ ಶಿಬಿರಗಳಲ್ಲಿ ಭಾಗವಹಿಸೋದು, ತರಬೇತಿನಲ್ಲಿ ಭಾಗವಹಿಸೋದು, ಇನ್ನು ವಿಡಿಯೋ ಸಂವಾದಗಳ ಮೂಲಕನಾದ್ರೂ ಮತ್ತು ಗುರುಗಳ ಅಭಿಮುಖವಾಗಿ ಗುರುಮುಖೇನ ಸಹಿತನು ಈ ಸಿದ್ಧಾಗ್ನಿಹೋತ್ರವನ್ನು ಕಲಿತು ತಾವುಗಳು ಸಹ ಪಾರಂಗತರಾಗಿ ಮನೆಯಲ್ಲಿ ಮಾಡೋದರಿಂದ ಖಂಡಿತ ನಿಮ್ಮ ಅಭಿಷ್ಟಗಳೆಲ್ಲ ಸಿದ್ಧಿಯಾಗ್ತಾ ಹೋಗ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಮನೆಗಳಲ್ಲೂ ಸಹ ಈ ಸಿದ್ಧಾಗ್ನಿಹೋತ್ರವನ್ನು ಮಾಡಬಹುದಾಗಿದೆ.
ಗುರುಗಳೇ, ಇಷ್ಟೊಂದು ಮಹತ್ವವಿರುವಂಥ ಈ ಸಿದ್ಧ ಅಗ್ನಿಹೋತ್ರನ ಕೇಳಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ ಗುರುಗಳೇ. ಇಂಥ ಸನಾತನವಾದ ಪರಂಪರೆಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಲ್ವಾ ಅಂತೇಳಿ ನಮ್ಮದು ಇದರಲ್ಲಿ ಒಂದು ಅಭಿಪ್ರಾಯ ಸಹ ಇದೆ ಗುರುಗಳೇ. ಇದು ದಾವಣಗೆರೆ ನಗರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲದೇ ಸಮಸ್ತ ನಾಡಿಗೂ ದೇಶವ್ಯಾಪಿ ಇದು ಅಭಿಯಾನ ನಡೀಲಿ ಅನ್ನೋದು ನಮ್ಮ ಆಸೆ ಗುರುಗಳೇ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಖಂಡಿತ, ನಿಶ್ಚಯವಾಗಿಯೂ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರತಿಯೊಂದು ಹಳ್ಳಿ, ತಾಲೂಕು, ಜಿಲ್ಲಾ ಮಟ್ಟ ಮತ್ತು ರಾಜ್ಯವಾರಗಳ ಮೂಲಕ ಇಡೀ ನಮ್ಮ ದೇಶ ಮತ್ತು ಪ್ರಪಂಚದಾದ್ಯಂತ ಈ ಸಿದ್ಧ ಅಗ್ನಿಹೋತ್ರವನ್ನು ಮಾಡಬೇಕೆಂಬ ಅಭಿಯಾನ ಉತ್ಸಾಹ ನಮ್ಮಲ್ಲೂ ಸಹ ಬೇರೂರಿದೆ. ಈ ಪರಿಸರ ಸಂರಕ್ಷಣೆ, ಸನಾತನ ಧರ್ಮದ ರಕ್ಷಣೆ ಜೊತೆಯಲ್ಲಿ ಸಂಸ್ಕೃತಿಯ ಜಾಗೃತಿಯನ್ನು ಸಹ ಈ ಸಿದ್ಧ ಅಗ್ನಿಹೋತ್ರದಿಂದ ನಾವುಗಳು ಮಾಡಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಈ ವೀಕ್ಷಕರ ಮೂಲಕ ಕೇಳ್ತಾ ಇರೋದು, ನಿಶ್ಚಯವಾಗಿ ಇದನ್ನು ದಾವಣಗೆರೆ ಅಲ್ಲದೆ ಇಡೀ ದೇಶವ್ಯಾಪಿನೂ ಸಹ ಮಾಡಬೇಕೆಂಬ ಅಭಿಲಾಷೆ ಉಂಟಾಗಿದೆ. ಈ ಅಭಿಲಾಷೆಗೆ ಪ್ರತಿಯೊಬ್ಬ ಶಿಷ್ಯರ ಸಹಕಾರವನ್ನು ಸಹ ನಾವುಗಳು ಬಯಸ್ತಾ ಇದ್ದೀವಿ. ಎಲ್ಲಿಯವರೆಗೂ ಶಿಷ್ಯರ ಸಹಕಾರ ಇರುತ್ತೋ, ನಿರಂತರವಾಗಿ ಹೇಗೆ ಗಂಗೆ ಹರಿತಾ ಇದ್ದಾಳೋ ಅದೇ ರೀತಿಯಿಂದ ಈ ಕಾರ್ಯಕ್ರಮವು ಸಹ ಇಡೀ ದೇಶದಾದ್ಯಂತ ಅಲ್ಲ, ನಮ್ಮ ಸನಾತನ ಧರ್ಮದ ಧ್ವಜವನ್ನು ಹಿಡಿದು ಇಡೀ ಪ್ರಪಂಚದಾದ್ಯಂತ ಸಂಚರಿಸೋಣ ಅಂತಂದೇಳಿ ಹೇಳ್ತಾ ಇದ್ದೀವಿ. ಗುರುಗಳೇ, ಕಡೆಯದಾಗಿ ಈ ಸಿದ್ಧ ಅಗ್ನಿಹೋತ್ರದ ಮಹತ್ವದ ಸಂದೇಶನ ನೀವು ನಮ್ಮ ಶಿಷ್ಯವೃಂದಕ್ಕೂ ಭಕ್ತವೃಂದಕ್ಕೂ ನೀಡಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಗುರುಗಳೇ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗುರುಗಳು ತಿಳಿಸ್ತಾ ಇದ್ರು, ಆ ವಾಕ್ಯ ಏನಪ್ಪ ಅಂತಂದರೆ, ಅಗ್ನಿಯಿಂದ ಉದಯಿಸು, ಯಜ್ಞದಿಂದ ಬೆಳಕನ್ನು ಹರಡು ಅಂತಂದು ಹೇಳ್ತಾ ಇದ್ರು. ಅಂದರೆ ಅಗ್ನಿಯಿಂದ ಉದಯಿಸು, ಯಜ್ಞದಿಂದ ಬೆಳಕನ್ನು ಹರಡು ಅಂತಂದು ನೋಡಿ. ಹಾಗೆ ಇನ್ನೊಂದು ವಾಕ್ಯವನ್ನು ಸಹ ಹೇಳ್ತಾ ಇದ್ರು, ನಮ್ಮ ಸನಾತನ ಪರಂಪರೆ ಮಾತೃ ಆದರೆ ಈ ಸಿದ್ಧ ಅಗ್ನಿಹೋತ್ರ ಆ ಮಾತೃವಿನ ವಾಕ್ಯ ಇದ್ದಂತೆ. ಹೇಗೆ ಭಗವಂತನಿಂದ ಬಂದ ಆ ವಾಕ್ಯಗಳಾಗಿ ಭಗವದ್ಗೀತೆ ಆಯಿತು, ಅಂತಹ ನಮ್ಮ ಸನಾತನ ಪರಂಪರೆಯು ತಾಯಿಯಾದರೆ ಆ ತಾಯಿಯ ವಾಕ್ಯವೇ ಸಿದ್ಧ ಅಗ್ನಿಹೋತ್ರ ಅಂತಂದು ಹೇಳುತ್ತೆ ನಮ್ಮ. ಆದ್ದರಿಂದ ಧರ್ಮದಿಂದ ಬದುಕು ಬದಲಾಗುತ್ತದೆ. ಸಿದ್ಧ ಅಗ್ನಿಹೋತ್ರದಿಂದ ಲೋಕದ ಶುದ್ಧತೆ ಉಂಟಾಗುತ್ತಾ ಹೋಗುತ್ತೆ. ನೋಡಿ, ಧರ್ಮದಿಂದ ಬದುಕು ಬದಲಾಗುತ್ತೆ. ಸಿದ್ಧ ಅಗ್ನಿಹೋತ್ರದಿಂದ ಲೋಕದ ಶುದ್ಧತೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಅಗ್ನಿಂ ದೂತಂ ಋಣೀಮಯೇ ಅಂತಂದೇಳಿ ಋಗ್ವೇದದಲ್ಲೂ ಸಹ ಹೇಳ್ದಂಗೆ, ಮತ್ತೆ ಶತಪಥ ಬ್ರಾಹ್ಮಣದಲ್ಲಿ ಯಜ್ಞೋ ವೈ ವಿಶ್ವಸ್ಯನಾಭಿಹಿ ಅಂತಂದು ಹೇಳ್ದಂಗೆ ನಾವು ಈ ಮೂಲ ತತ್ವವನ್ನು ಸಹ ಅರ್ಥಾಗ ಮತ್ತು ಇನ್ನು ಅನೇಕ ವಿಚಾರಗಳನ್ನು ಸಹ ನಿಮಗೆ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ಇದೇ ಭಾನುವಾರದಂದು ವಿಶೇಷವಾಗಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನು ನೀಡ್ತೀವಿ. ಅತ್ಯಂತ ಪರಮ ಪವಿತ್ರವಾದಂತಹ ಈ ಅಗ್ನಿಹೋತ್ರವನ್ನು ಪ್ರತಿಯೊಬ್ಬರೂ ಸಹ ಮಾಡೋದರಿಂದ ವಿಶೇಷವಾದ ಲಾಭವನ್ನು ಪಡಿತಾ ಹೋಗ್ತೀರಾ. ಒಂದು ಹೋಮಕುಂಡದಿಂದ ನಿಮ್ಮ ಮನೆಯ ಶುದ್ಧತೆ ಉಂಟಾಗ್ತಾ ಹೋಗುತ್ತೆ. ಅದರಂತೆ ಈ ಸಿದ್ಧ ಅಗ್ನಿಹೋತ್ರದಿಂದ ನಿಮ್ಮ ಮನಸ್ಸಿನ ಶಾಂತಿ ಸದಾ ಸಿದ್ಧ ಅಗ್ನಿಹೋತ್ರದಿಂದ ಉಂಟಾಗ್ತಾ ಹೋಗುತ್ತೆ. ಈ ಸಿದ್ಧ ಅಗ್ನಿಹೋತ್ರದ ಇದು ಮಾಯೆ ಅಲ್ಲ, ಮಹಾತ್ಮ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಮಸ್ತರಿಗೂ ಸಕಲರಿಗೂ ಸನ್ಮಂಗಳವನ್ನು ದಯಪಾಲಿಸಲಿ. ಆ ಸಿದ್ಧ ಅಗ್ನಿಹೋತ್ರದ ಎಲ್ಲ ಭಕ್ತಾದಿಗಳಿಗೂ ಸಹ ಪರಮದಯಾಳು ಸಿದ್ಧಲಿಂಗೇಶ್ವರರಾದಿಯಾಗಿ ಆ ಮಹಾಲಕ್ಷ್ಮಿಯು ಅನುಗ್ರಹವನ್ನು ಉಂಟು ಮಾಡಲಿ ಅಂತಂದು ನಿಮ್ಮೆಲ್ಲರಿಗೂ ಸಹಿತ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.